ಇವತ್ತು ಪ್ರತಿ ವರ್ಷದಂತೆ ಜಾತ್ರೆಯನ್ನು ಇವತ್ತು ರಾಜನಹಳ್ಳಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಜಾತ್ರೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಜಾತ್ರೆಯ ಉದ್ದೇಶ ಈ ಸಮುದಾಯವನ್ನು ಒಗ್ಗಡಿಸಬೇಕು, ಜಾಗೃತಿಗೊಳಿಸಬೇಕು, ಸಾಂಸ್ಕೃತಿಕವಾಗಿ ವೈಚಾರಿಕವಾಗಿ ಈ ಸಮಾಜವನ್ನು ಒಂದು ವೇದಿಕೆಗೆ ತರಬೇಕು ಅನ್ನೋ ಕಾರಣಕ್ಕಾಗಿ ಜಾತ್ರೆಯನ್ನು ನಾವು ಪ್ರಾರಂಭ ಮಾಡುವಂಥ ತಮಗೆಲ್ಲ ಗೊತ್ತಿರುವಂಥ ಇತಿಹಾಸ ವಿಚಾರ. ಈ ಜಾತ್ರೆಯಲ್ಲಿ ಬರೋದ್ರಿಂದ ನಮ್ಮ ಸಮಸ್ಯೆಗಳ ಚರ್ಚೆ ಇರ್ಬೋದು, ನಮ್ಮ ಸಮಾಜಗಳ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕತೆಯನ್ನು ಇದೊಂದು ಮೌಲ್ಯಮಾಪನ ಮಾಡುವಂಥ ಜಾತ್ರೆ ಆಗಿರ್ಬೇಕಂತ ನಮ್ಮೆಲ್ಲರ ಕಲ್ಪನೆ ಆಗಿತ್ತು. ಸುಮ್ಮನೆ ಬಂದು ನಾವು ಇಲ್ಲಿ ಬಂದು ಹೋಗೋದಷ್ಟೇ ಅಲ್ಲ, ಸಮುದಾಯ ಪ್ರತಿ ವರ್ಷ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ, ಎಷ್ಟು ಡಾಕ್ಟರ್ ಆಗ್ತಿದ್ದಾರೆ, ಎಷ್ಟು ನೌಕರಿಯಲ್ಲಿ ಹೋಗ್ತಿದ್ದಾರೆ, ಎಷ್ಟು ಜನ ಉದ್ಯೋಗಪತಿಗಳಾಗ್ತಿದ್ದಾರೆ, ಎಷ್ಟು ಜನ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಅನ್ನೋದು ಕೂಡ ಇವತ್ತು ಮೌಲ್ಯಮಾಪನ ಮಾಡುವಂಥ ಜಾತ್ರೆ ಆಗಿದೆ. ಬೇರೆಯವ್ರು ಭಾಳಷ್ಟು ಜನ ಏನೇನೋ ವ್ಯಾಖ್ಯಾನ ಮಾಡ್ತಾರೆ ಜಾತ್ರೆ ಅಂದರೆ, ನಮ್ಮ ದೃಷ್ಟಿಯಲ್ಲಿ ಈ ಜಾತ್ರೆ ನಮ್ಮ ಸಮುದಾಯವನ್ನು ಸಾಮಾಜಿಕವಾಗಿ ಮೇಲೆತ್ತುವಂಥ ಜಾತ್ರೆ ಆಗಬೇಕಂತ ನಮ್ಮೆಲ್ಲರ ಕಲ್ಪನೆಯಿಂದ ಇದು ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪ್ರಾರಂಭ ಆಗಿದೆ. ಈಗಾಗಲೇ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರು ನಾವೇನು ಹೇಳಬೇಕಂದ್ರೆ ಸುಮಾರು ಸಾರಿ ಹೇಳಿದ್ದೇವೆ. ಕಳೆದ ಜಾತ್ರೆಯಲ್ಲಿ ಕೂಡ CM ಅವರ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಅದು ಟ್ರೈಬಲ್ ವಿಶ್ವವಿದ್ಯಾಲಯ ಇರ್ಬೋದು, ವಸತಿ ಶಾಲೆಗಳಿರ್ಬೋದು, ಹಲವಾರು ನಾನಾ ಬೇಡಿಕೆಗಳನ್ನು ಇವತ್ತು ದದ್ದಲ್ ಅವರು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ. ಈ ಬರುವಂಥ ಬಜೆಟ್ನಲ್ಲಿ ಅವೆಲ್ಲ ಈಡೇರಬೇಕಂತ ತಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ಕೂಡ ಒತ್ತಾಯಿಸ್ತೇನೆ. ಈಗಾಗಲೇ ಹಲವಾರು ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ 13ರಿಂದ ನಮ್ಮ ಸರ್ಕಾರ ಬಂದಾಗ 13ರಿಂದ 18, 23ರಿಂದ ಇಲ್ಲಿವರೆಗೆ ಹಲವಾರು ಈ ಸಮಾಜವನ್ನು ಮೇಲೆ ಎತ್ತಬೇಕು, ಮುಖ್ಯವಾಗಿ ತರಬೇಕಂತ ನಾನಾ ಕಾರ್ಯಕ್ರಮವನ್ನು ಮಾಡುವಂಥ ಪ್ರಯತ್ನ ಆಗಿದೆ. ನಾವು ತಿಳಿದ ಮಟ್ಟಿಗೆ ಅವು ಇನ್ನೂ ಯಶಸ್ವಿ ಕಂಡುಕೊಳ್ಳುವಂಥ ಪ್ರಯತ್ನಕ್ಕೆ ನಾವು ಇವತ್ತು ಹೋಗಬೇಕಾಗಿದೆ. ಇನ್ನು ಪರಿಣಾಮಕಾರಿಯಾಗಿ ಅವನ್ನ ಅನುಷ್ಠಾನ ತರಲಿಕ್ಕೆ ಸರ್ಕಾರ ಇಲಾಖೆ ನಾವೆಲ್ಲ ಮಾಡುವಂಥ ಪ್ರಯತ್ನ ಮಾಡಬೇಕಂತ ಇವತ್ತು ನಾನು ಕೂಡ ವಿನಂತಿ ಮಾಡ್ತೀನಿ. ಹಿಂದೆ KSFCಯಿಂದ ಕಡಿಮೆ ಬಡ್ಡಿಯಲ್ಲಿ ಉದ್ಯೋಗ ಸ್ಥಾಪನೆ ಇರ್ಬೋದು, KIDB ಇರ್ಬೋದು, ST/STಗೆ ಜನಸಂಖ್ಯೆಯನ್ನು ಹಣ ಕೊಡುವಂಥ ಪ್ರಯತ್ನ ಅದು ಸಿದ್ದರಾಮಯ್ಯ ಸರ್ಕಾರ ಆಗಿರೋದು ವಿಶೇಷವಾಗಿದೆ ಅಂತ ನಾನು ಕೂಡ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಇಷ್ಟೆಲ್ಲ ಹಣ ಖರ್ಚು ಮಾಡಿದ್ರು ಕೂಡ ಇನ್ನೂ ನಮ್ಮ ಭಾವನೆ ಈಡೇರಿಲ್ಲ. ಇದಕ್ಕೆ ನಮ್ಮ ದದ್ದಲ್ ಅವ್ರು ಹೇಳ್ತಾ ಇದ್ರು, ಭಾಳಷ್ಟು ಅರ್ಜಿಗಳಿದೆ, ಬೋರ್ವೆಲ್ ಸಮಸ್ಯೆ ಇದೆ, ಉದ್ಯೋಗ ಅವಕಾಶಕ್ಕೆ ಕೊಡಲಿಕ್ಕಿದೆ, ಮನೆಗಳನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರು. ಅದನ್ನೆಲ್ಲ ಮುಡಿಸ್ಲಿಕ್ಕೆ ನಾವು ಬರುವಂಥ ದಿನಗಳಲ್ಲಿ ಪ್ರಯತ್ನ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ.